ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ ಮೊದಲ ಬಾರಿಗೆ ಮಾರ್ನಿಂಗ್ ಟು ಈವ್ನಿಂಗ್ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ಒಂದು ಸ್ಮಾಲ್ ವಿಡಿಯೋ ಬೈಟ್ಗಳನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಹಳ ದಿನದ ನಂತರ ನಾನು ಡೈಲಿ ವ್ಲಾಗ್ ಮಾಡ್ತಾ ಇರೋದು. ತುಂಬ ಜನ ಕೇಳ್ತಾಯಿದ್ರಿ ಡೈಲಿ ವ್ಲಾಗ್ ಮಾಡಿ ಅಕ್ಕ ಅಂತ. ತುಂಬ ಜನ ನಿನ್ನೆ ಹಾಕಿದ ವೀಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡಿದ್ದೀರಾ. ಆಮೇಲೆ ತುಂಬ ಜನ ನನಗೆ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರೇ ಜಾಸ್ತಿ. ಏನಾಯ್ತಕ್ಕ, ಏನಾಯಿತು ಸಿಸ್, ಚೆನ್ನಾಗಿದ್ದೀರಾ, ಈಗ ಹೇಗಿದೆ, ಆಮೇಲೆ ಬ್ಲಡ್ ಎಲ್ಲ ಹಾಕಿಸ್ಕೋಬಾರ್ದು, ಹಾಗೆ ತುಂಬಾ ಆವಾಗ ಅನಿಸುತ್ತೆ ನನಗೆ ಎಷ್ಟು ಪುಣ್ಯ ಮಾಡಿದರೆ ಈ ಥರ ಒಂದು ಒಳ್ಳೆ ಪ್ರೀತಿ ಕೊಡೋ ಒಂದು ಫ್ಯಾಮಿಲಿ ಸಿಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಒಬ್ಬೊಬ್ಬರಿಗೂ ಹೆಸರು ಹೇಳಿ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಡೈಲಿ ವ್ಲಾಗ್ ಜೊತೆಗೆ ಕೊನೆಯಲ್ಲಿ ಒಂದು ಇನ್ಫಾರ್ಮೇಷನ್ ಸಹ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಕೊನೆವರೆಗೂ ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಗೂ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಗಳನ್ನು ಓದಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ಹಾಸ್ಪಿಟಲಿಂದ ಬಂದೋ ಇಲ್ವೋ 1 ವೀಕ್ ರೆಸ್ಟ್ ಮಾಡಿದೆ. ಅದಾದಮೇಲೆ ಆಬ್ವಿಯಸ್ಲಿ ಮಂತ್ಲಿ ಪ್ರಾಬ್ಲಮ್ಸ್ ಅಂತೂ ಸ್ಟಾರ್ಟ್ ಆಯಿತು. ಸೊ ಬ್ಲಡ್ಡೆಲ್ಲ ಹಾಕ್ಸಿದ್ವಿ. ಈಗ ನೋಡಿದ್ರೆ ಬ್ಲೀಡಿಂಗ್ ಶುರುವಾಯಿತು. ಸೊ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಅದು ಜಾಸ್ತಿ ಹೋಗುತ್ತಾ ಕಡಿಮೆ ಹೋಗುತ್ತಾ, ಅದೂ ಒಂದು ದೊಡ್ಡ ಟಾಸ್ಕೆ ಹೆಣ್ಮಕ್ಳಿಗೆ. ಸೊ ಅದು ಒಂಥರ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಕೋಪ, ಒಂದು ರೀತಿ ಮನಸ್ಸಾಗಿರೋದಿಲ್ಲ. ನಾವು ಮನುಷ್ಯರಾಗಿರೋದಿಲ್ಲ. ಅದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುವಂಥ ಭಾವನೆ. ಆ್ಯಂಡ್ ನನಗೂ ಅಷ್ಟೇ ಮೂಡ್ ಸ್ವಿಂಗ್ಸ್ಗಳು. ಯಪ್ಪ ಯಾಕೆ ಪ್ರತಿ ಸತಿ ಅನಿಸುತ್ತೆ ನನಗೆ, ಈ ರೀತಿ ಏನಾದರೂ ಕೆಳಗೆ ಬಿದ್ದಾಗ, ಅಂದರೆ ಫ್ಯಾಮಿಲಿಯಲ್ಲಿ ನಾವು ತುಂಬ ಕಷ್ಟಗಳು ನೋಡ್ತಾ ಇದ್ದೀವಿ ಅಂತ ಅಂದಾಗ ದೇವ್ರ ಮುಂದೆ ನಿಂತ್ಕೊಂಡು ಯಾಕೆ ಭಗವಂತ, ನಮಗೇ ಯಾಕೆ ಅಂತ ಕೇಳ್ತಾ ಇರ್ತೀನಿ. ಆಟೋಮೆಟಿಕಲಿ ನೀವು ನಂಬ್ತಿರೋ ಇಲ್ವೋ, ಗುರುವಾರ ನಾನು ಪೂಜೆ ಮಾಡ್ತಾಯಿದ್ದೆ. ರಾಯರಿಗೆ ಫೋಟೋ ತೊಗೊಂಡು ವಿಗ್ರಹಗೆಲ್ಲ ಗಂಧ ಹಚ್ಚಬೇಕಾದ್ರೆ ನನ್ನ ಅಪ್ಪ ನನ್ನ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ನನಗೆ ಆಟೋಮೆಟಿಕಲ್ ಅದಾಗದೇ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅಂದರೆ ಮನಸ್ಸಿಗೆ ಎಷ್ಟು ನೊಂದಿದೆ ಅನ್ನೋದು ಅಲ್ಲಿ ಗೊತ್ತಾಗ್ತಾಯಿತ್ತು. ಆ್ಯಂಡ್ ನೊಂದವರ ಶಾಪ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಭಗವಂತನ ಹತ್ರ ನಾವು ಏನೇ ಮಾಡಿದ್ರೂ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಲ್ಲವನ್ನು ಆ ದೇವರು ಲಿಸ್ಟ್ ಮಾಡಿಟ್ಟಿರ್ತಾನೆ. ಯಾವ ಟೈಮ್ಗೆ ಏನು ಕೊಡಬೇಕೋ ಅದನ್ನು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಸೊ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಪೀರಿಯಡ್ಸ್ ಡೇ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದ್ರೂ ಬಟ್ ಸ್ಟಿಲ್ ಮನೆ ಕೆಲಸನೂ ನಡಿಬೇಕಲ್ವಾ. ಅದಕ್ಕೆ ಫಸ್ಟ್ ಡೇ ಪೀರಿಯಡ್ಸಲ್ಲಿ ನಾನು ಎಲ್ಲ ಥರದ ಕೆಲಸಗಳನ್ನು ಮಾಡ್ಕೋತೀನಿ. ಸೊ ನನಗೆ ಮೇನ್ ಪ್ರಾಬ್ಲಮ್ ಆಗೋದೇ ಸೆಕೆಂಡ್ ಡೇ ಆ್ಯಂಡ್ ಥರ್ಡ್ ಡೇ. ಆ್ಯಂಡ್ ಆ 2 ಡೇಸ್ ನನಗೆ ನರಕ ಅಂದರೆ ತಪ್ಪಾಗೋದಿಲ್ಲ. ಮೊದಲೆಲ್ಲ ಅನ್ನಿಸ್ತಾ ಇತ್ತು ನನಗೆ, ಅವಾಗೆಲ್ಲ ನಾನು ಮದುವೆ ಆಗೋಕ್ಕೆ ಮುಂಚೆ ರೆಸ್ಟ್ ಕೊಡೋರು ಗೊತ್ತಾ. ಸೊ ಅವಾಗ ಖುಷಿಯಾಗೋದು, ಪೀರಿಯಡ್ಸ್ ಟೈಮಲ್ಲಿ ರೆಸ್ಟ್ ಕೊಡ್ತಾರೆ ಅಂತ. ಬಟ್ ಮದುವೆ ಆಗಿ ಗಂಡನ ಮನೆಗೆ ಬಂದ ಮೇಲೆ, ಮಗು ಆದಮೇಲೆ ಅಸಲಿ ಒಂದು ಏನು ಅಂತ ಗೊತ್ತಾಗುತ್ತೆ, ಅಸಲಿಯತ್ತು. ನನಗೆ ಅವತ್ತಿಂದ ಇವತ್ತವರೆಗೂ ಈ ಟೈಮಲ್ಲಿ ಪ್ರತಿ ಹೆಣ್ಮಕ್ಳಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗು. ಅಷ್ಟಿಲ್ಲ ಅಂದರೆ ಭಗವಂತ ಯಾಕೆ ಹೆಣ್ಣಿಗೆ ಈ ಒಂದು ಪ್ರೋಸೆಸ್ಸನ್ನು ಇಟ್ಟಿರ್ತಾನೆ. ಸೊ ಹೆಣ್ಣಿಗೆ ತಡೆಯೋ ಶಕ್ತಿ ಇದೆ, ಅವಳಲ್ಲಿ ತಾಳ್ಮೆ ಹೆಚ್ಚು ಅಂತಲೇ ಭಗವಂತ ಈ ಥರ ಪರೀಕ್ಷೆಗಳನ್ನು ಕೊಡ್ತಾ ಇರ್ತಾನೆ. ಇದನ್ನು ನೋಡಿದವ್ರಿಗೆ ಜೀವನದ ಪರೀಕ್ಷೆ ಅಷ್ಟು ದೊಡ್ಡದೇನೋ ಅನಿಸೋದಿಲ್ಲ. ಏನಂತೀರಾ ಕಮೆಂಟ್ ಮಾಡಿ.
ಆ್ಯಂಡ್ ಈಗ ಟಿಫನ್ ಎಲ್ಲ ಮಾಡಿಕೊಂಡೆ. ನನ್ನ ಕೈಯಲ್ಲಿ ತುಂಬ ಸುಸ್ತಾಗ್ತಾಯಿತ್ತು ಅಂತ ಹೇಳಿ ಇಡ್ಲಿ ಮತ್ತು ಸಾಂಬಾರು ತಂದಿದ್ರು. ಊಟ ಮಾಡಿ ಈಗ ಮೇಲ್ಗಡೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದೆ. ನಂದು ಹೊಸ ಫೋನಲ್ಲಿ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಮಾವಿನಕಾಯಿ ಮರ ಇದೆ ಗೊತ್ತಾ, ಅದರಲ್ಲಿ ಎಷ್ಟು ಮಾವಿನ ಹಣ್ಣು. ಇಲ್ಲಿಂದನೇ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ನೋಡ್ಬೋದು ನೀವು ಇಲ್ಲಿ. ಆಮೇಲೆ ನಮ್ಮ ಮನೆ ಪಕ್ಕ ಬಾತುಕೋಳಿಗಳು ಮತ್ತು ಕೋಳಿಗಳೆಲ್ಲ ಬಂದಿರ್ತವೆ ತಿನ್ನೋಕ್ಕೆ. ಕೊಕ್ಕೊ ಕೊಕ್ಕೊ ಅಂತ ಇರ್ತವೆ. ಬೆಳಗ್ಗೆ ಒಂಥರ ಅದರದ್ದೇ ಸುಪ್ರಭಾತ ನಮಗೆ. ಕೋಳಿ ಕೂಗೋದೇ ನಮಗೊಂಥರ ಬೆಳಗ್ಗೆ ಆದಂಗೆ. ಸೊ ಫೈನಲಿ ಬಟ್ಟೆಗಳೆಲ್ಲ ಒಣಗಾಕಿ ಅವೆಲ್ಲ ಒಣಗಿ ಇವಾಗ ತೊಗೊಂಡು ಕೆಳಗಡೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಬ್ಯಾಚೆಲ್ಲ ಬಟ್ಟೆ ಇತ್ತು. ಸೊ ಇವತ್ತು ಸ್ವಲ್ಪ ಬಟ್ಟೆಗಳನ್ನು ಹಾಕ್ಕೊಬಿಟ್ರೆ ಇನ್ನು ನಾಳೆ ನಾಳಿದ್ದು ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತ. ಆ್ಯಂಡ್ ನಿಮಗೆ ಗೊತ್ತಾಗ್ತಾಯಿದೆ ನನ್ನ ಫೇಸಲ್ಲಿ ಎಷ್ಟು ಟಯರ್ಡ್ನೆಸ್ ಕಾಣ್ತಾ ಇದೆ ಅಂತ. ಸೊ ಲಿಟ್ರಲಿ ತುಂಬಾ ಟಯರ್ಡ್ನೆಸ್ಸು. ಆ್ಯಂಡ್ ಹೊಸ ಫೋನಲ್ಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ಫೋನ್ ಬಂತಲ್ಲ, ಅದಕ್ಕಿಂತ ಇನ್ನೊಂದು ಖುಷಿ ಬೇಕಾ? ಖಂಡಿತವಾಗ್ಲೂ ಇಲ್ಲ. ಸೊ ಇನ್ನು ಒಂದು ಬಟ್ಟೆ ಎಲ್ಲ ಒಣಗಾಕಿ ಅದಾದಮೇಲೆ ಒಂದು ಸ್ಟ್ರಾಂಗ್ ನಿದ್ದೆ ಮಾಡಿ ಎದ್ದು ಈಗ ನೂಡಲ್ಸನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ ನೀವೇ ನೋಡ್ಬೋದು, ಹಾಗೆಯೇ ನೋಡ್ತಾ ಹೋಗಿ. ಸೊ ನಾನು ನೂಡಲ್ಸ್ ಮಾಡ್ತೀವಿ ಅಲ್ವಾ, ಸೊ ಆ ಥರ ಮಾಡೋದಿಲ್ಲ. ಉಪ್ಪಿಟ್ಟು ಹೇಗೆ ಮಾಡ್ತೀವಲ್ಲ ಸೇಮ್ ಅದೇ ಥರ ಮಾಡ್ಕೋತೀನಿ. ಅಂದರೆ ನಮಗೆ ಈ ಥರ ಇಷ್ಟ ಆಗುತ್ತೆ. ಯೂಶ್ವಲಿ ನಮಗೆ ನೂಡಲ್ಸ್ ತಿನ್ನಬೇಕು ಅಂದರೆ ಆಚೆಯಿಂದ ತರಿಸ್ಕೊಬಿಡ್ತೀವಿ. ಸೊ ಈ ಥರ ಆದರೆ ಸ್ವಲ್ಪ ಎಲೆಕೋಸು, ಕ್ಯಾರೆಟು, ಆ್ಯಕ್ಚುಲಿ ಬೀನ್ಸ್ ಇದ್ದಿದ್ರೆ ಬೀನ್ಸು ಹಾಕ್ತಾಯಿದ್ದೆ. ಬೀನ್ಸ್ ರೇಟ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ. ಸೊ ಅದಕ್ಕೇ ನಾನು ಬೀನ್ಸ್ ಹಾಕೋಕ್ಕೆ ಹೋಗಿಲ್ಲ. ಮನೇಲೂ ಅಷ್ಟೇ ಬೀನ್ಸನ್ನು ಸ್ಟಾಕ್ ಇಟ್ಟಿಲ್ಲ ನಾವು, ಬಿಕಾಸ್ ಅಷ್ಟು ಕಾಸ್ಟ್ಲಿ ಆಗಿದೆ ಬೀನ್ಸು, ಹಾಗಾಗಿ. ಆ್ಯಂಡ್ ಇನ್ನೂ ಆಗಲೇ ಹೇಳ್ದಾಗೇ ಒಂದೊಳ್ಳೆ ಮಾಹಿತಿನೂ ಕೊಡ್ತೀನಿ ಅಂತ ಹೇಳಿದೆ.
ಸೊ ತುಂಬ ಜನ ನನಗೆ ರೀಸೆಂಟಾಗಿ ಕಿವಿಗೆ ಬಿದ್ದಂತಹ ವಿಷಯ ಇದು. ತುಂಬ ಜನ ಒಂದು ತಪ್ಪು ಕಲ್ಪನೆ ಏನಪ್ಪ ಅಂತಂದರೆ ಪೀರಿಯಡ್ಸ್ ಟೈಮಲ್ಲಿ ಫಸ್ಟ್ ಡೇ ತಲೆ ಸ್ನಾನ ಮಾಡಬಾರ್ದಂತೆ. ಇದು ಹೇಗೆ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಒಂದು ಫ್ಯಾಮಿಲೀಲಿ ಅಥವಾ ನಮ್ಮ ತಾಯಿ ಹೇಳ್ಕೊಟ್ಟಿರೋ ಹಾಗೇ ನಾವು ಫಸ್ಟ್ ಡೇ ತಲೆ ಸ್ನಾನ ಮಾಡ್ತೀವಿ, ಸೆಕೆಂಡ್ ಡೇ ಮಾಡ್ಕೊಂಡಿಲ್ಲ ಅಂದ್ರೂ ಥರ್ಡ್ ಡೇ ನಾವು ಕಂಪಲ್ಸರಿ ತಲೆಗೆ ಸ್ನಾನ ಮಾಡಬೇಕು, ಆ್ಯಂಡ್ ಫಿಫ್ತ್ ಡೇ. ಸೊ ಈ ಥರ ಇರುತ್ತೆ. ಬಟ್ ಕೆಲವೊಬ್ಬರು ಫಸ್ಟ್ ಡೇ ತಲೆ ಸ್ನಾನನೇ ಮಾಡೋದಿಲ್ವಂತೆ. ತಲೆ ಸ್ನಾನ ಮಾಡಿದರೆ ಹೊಟ್ಟೆಲಿರೋ ಗಲೀಜು ಹೋಗೋದಿಲ್ವಂತೆ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ನೀವೇ ಕಮೆಂಟ್ ಮಾಡಿ. ಬಟ್ ನಾನು ಹೇಳ್ತೀನಿ ಇದು ಕಂಪ್ಲೀಟ್ಲಿ ರಾಂಗ್ ಅಂತ. ಬಿಕಾಸ್ ಆದ ಫಸ್ಟ್ ಡೇ ಹೆಣ್ಮಕ್ಳಿಗೆ ತಲೆ ಮೇಲೆ ನೀರು ಬೀಳಲೇಬೇಕು. ಸೊ ಆಗಲೇ ಆ ಒಂದು ಅಂಟು ಕಳಿಯೋದು ಅಂತ ಹೇಳ್ತಾರೆ. ಯಾವಾಗಲೂ ನೋಡಿ ನನ್ನ ಮಗನ ಜೊತೆ ಆಡೋಕ್ಕೆ ಇವರಿಬ್ಬರು 3 ಜನ ಅಣ್ಣ ತಮ್ಮಂದರು ಆಟ ಆಡೋದು ಹೀಗೆ. ಬಂದರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಪರೇ ಹಾಯ್ ಮಾಡು. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್, ಹೊಸ ಕ್ಯಾಮ್ರಾ ಸಕ್ಕದಾಗಿದೆ ಮಾತ್ರ. ನೋಡಿ ಇನ್ನೊಬ್ರು ಯಾರೋ ಬಂದರು ಆಡೋಕ್ಕೆ. ಅಷ್ಟು ಝೂಮ್ ಆಗುತ್ತೆ ನೋಡಿ. ನೋಡಿ ಇವಾಗ ಪರಿಯನ್ ಬ್ಯಾಟಿಂಗ್. ಗೈಸ್ ಸಕ್ಕದಾಗಿದೆ ಗೈಸ್ ಹೊಸ ಕ್ಯಾಮ್ರಾ. ಎಷ್ಟು ಝೂಮ್ ಮಾಡ್ಬೋದು ಗೊತ್ತಾ. ನನ್ನ ಮಗ ಆಡೋದು ನೋಡಿ. ಅವನು ಸರಿಯಾಗಿ ಆಗ್ತಾಯಿಲ್ಲ, ಇಲ್ಲಾಂದರೆ ಹೊಡಿತಾನೆ ಗೈಸ್ ಅವನು. ನೋಡಿ ಪಾಪ ಸೈಕಲ್ ತೊಗೊಂಬಂದಿದ್ದಾನೆ. ನಿಮಗೆ ಗೊತ್ತಿಲ್ಲ ಅಲ್ಲ, ಸೈಕಲ್ ತರಿಸಿದ್ದೀವಿ ನಾವು ಹೊಸದು ಪರಿಯಂತ್ಗೆ. ಆದಷ್ಟು ಬೇಗ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಅವ್ನ ಸೈಕಲ್ ಹೇಗಿದೆ ಅಂತ ಹೇಳಿ ಶೇರ್ ಮಾಡ್ತೀನಿ. ಬಿಕಾಸ್ ಹುಷಾರಿರಲಿಲ್ಲ ಅಲ್ವಾ, ನಾನು ಯಾವುದೇ ಥರದ ವಿಡಿಯೋ ಏನು ಶೂಟ್ ಮಾಡಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಆದಮೇಲೆ ಕೊನೆಯಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ಅವ್ನು ಸೈಕಲ್ ತೊಗೊಂಡಿದ್ದು ರೋಡೆಲ್ಲ ಅಗ್ದು ರೋಡೆಲ್ಲ ಹಾಕ್ತಾಯಿದ್ದಾರೆ. ಸೊ ಪಾಪ ಸೈಕಲ್ ತೊಗೊಂಡು ಒಂದು 2 days ಆರ್ 3 days ಏನೋ ಚೆನ್ನಾಗಿ ತುಳಿದ ರೋಡಿಗೆ ಹೋಗಿ, ಅದಾದಮೇಲೆ ರೋಡೆಲ್ಲ ಅಗ್ದು ಈಗ ಹೊಸ ರೋಡ್ ಹಾಕ್ತಾಯಿದ್ದಾರೆ. ಅದಕ್ಕೀಗ ಮನೆಯಲ್ಲಿ ಬೀಗ ಹಾಕಿ ಸೈಡಲ್ಲಿ ಇಟ್ಟಿದ್ದಾನೆ. ನೋಡಿ ಹೆಂಗೆ ಹೊಡಿತಾನಂತ. ಸೊ ನನಗೆ ಇದರಲ್ಲಿ ಯಾರು ಹೇಳಿದ್ರು ಅದು ರಾಂಗ್ ಅಂತ ನನಗೆ ಅನಿಸುತ್ತೆ. ಸೊ ಹೆಣ್ಮಕ್ಳು ಫಾರ್ ದ ಫಸ್ಟ್ ಟೈಮ್ ಪೀರಿಯಡ್ಸ್ ಅಥವಾ ಆಚೆ ಆದಾಗ ಕಂಪಲ್ಸರಿ ತಲೆ ಸ್ನಾನ ಮಾಡಿ ಮಡಿ ಆಗಬೇಕು. ಸೊ ನಾವು ಎಷ್ಟು ಹೈಜೀನಾಗಿರ್ತೀವೋ ಈ ಟೈಮಲ್ಲಿ ಅದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಆವಾಗಿನ ಕಾಲದಲ್ಲೂ ಏನಕ್ಕೆ ಈ ಥರ ಪದ್ಧತಿಗಳೆಲ್ಲ ಮಾಡೋರು ಅಂದರೆ ಇದೇ ಕಾರಣಕ್ಕೇ. ಸೊ ಹೆಣ್ಮಕ್ಳ ಹೈಜೀನನ್ನು ಮೇಂಟೈನ್ ಮಾಡಲಿಕ್ಕೆ ಆಗೆಲ್ಲ ಆಚೆ ಎಲ್ಲೂ ಹೋಗೋ ಹಾಗಿಲ್ಲ, ಮನೇಲೇ ಇರಬೇಕಿತ್ತು, ಒಂದು ರೂಮಲ್ಲಿ ಆರಾಮ್ಸೆ ರೆಸ್ಟ್ ಮಾಡಬೇಕಿತ್ತು. ಇದೇ ಥರನೇ ದೊಡ್ಡವರು ಹೇಳ್ತಾ ಇರೋರು. ಅದು ಯಾಕೆ ಅಂತಂದರೆ ಅದನ್ನೂ ನಮ್ಮ ಒಳ್ಳೆಯದಕ್ಕೆ ಹೈಜೀನ್ಗೆ ಅಂತ ಹೇಳಿ. ಸೊ ಆ ಥರ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹೆಲ್ತ್ ನೀವೇ ಹಾಳು ಮಾಡ್ಕೋತೀರ, ಯಾರೋ ಹೇಳಿದ್ರು ಅಂತ ದಯವಿಟ್ಟು. ಬಿಕಾಸ್ ಆ್ಯಸ್ ಎ ನಾನು ಒಬ್ಬಳು ಹೆಣ್ಮಗಳಾಗಿ ಒಬ್ಬಳು ಕಂಟೆಂಟ್ ಕ್ರಿಯೇಟರ್ ಆಗಿ ಸೊ ನಾನು ಹೇಳೋದೇನೆಂದರೆ, ನೀವು ಪೀರಿಯಡ್ಸ್ ಆಗಿರೋ ಫಸ್ಟ್ ಡೇ ತಲೆ ಸ್ನಾನ ಮಾಡಿ ಮಡಿ ಆಗಿ ಫಸ್ಟು. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ಮೊಸರನ್ನ ಮಾಡ್ತಾಯಿದ್ದೀನಿ.
ಮೊಸರನ್ನ ತುಂಬ ಜನ ತುಂಬ ವೆರೈಟಿಯಾಗಿ ಮಾಡ್ತಾರೆ. ಬಟ್ ನಾನಿವತ್ತು ಸಿಂಪಲ್ಲಾಗಿ ಮನೇಲಿ ಕ್ವಿಕ್ಕಾಗಿ ಏನೂ ತಿನ್ನೋಕ್ಕೆ ಮೂಡಿಲ್ಲ, ಏನೋ ಒಂದು ತಿನ್ನಬೇಕಲ್ವಾ ಅನ್ನೋ ಥರ ಇದ್ದರೆ ಕಂಪಲ್ಸರಿ ನೀವು ಈ ಮೊಸರನ್ನ ಟ್ರೈ ಮಾಡಿ. ಇದಕ್ಕೆ ದ್ರಾಕ್ಷಿ, ಆಮೇಲೆ ದಾಳಂಬಿ ಅಂದರೆ ಪ್ರೊಮೊಗ್ರೆನೇಟು, ಗ್ರೇಪ್ಸ್ ಇವೆಲ್ಲ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೂ ಪರವಾಗಿಲ್ಲ. ಬಟ್ ನಾನಿವತ್ತು ಏನೂ ಹಾಕ್ತಲ್ಲ, ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಮೊಸರನ್ನ ಈ ರೀತಿ ಸ್ವಲ್ಪ ಜಾಸ್ತಿ ಮಜ್ಜಿಗೆನೂ ಅಲ್ಲ, ಈ ಕಡೆ ಗಟ್ಟಿ ಮೊಸರು ಅಲ್ಲ, ಮೀಡಿಯಮ್ ಆಗಿ ಈ ಥರ ನಾನು ಉಂಡೆ ಇಲ್ಲದೆ ಕಲಿಸ್ಕೊತಾ ಇದ್ದೀನಿ. ಸೊ ದಟ್ ನಮಗೆ ಅನ್ನದ ಜೊತೆಗೆ ಮಿಕ್ಸ್ ಮಾಡಿದಾಗ ಆ ಕನ್ಸಿಸ್ಟೆನ್ಸಿ ನಾವು ಟೆಂಪಲ್ಗಳೆಲ್ಲ ಕೊಡ್ತಾರಲ್ವ ಮೊಸರನ್ನ, ಅದೇ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ನೀವು ಟ್ರೈ ಮಾಡಿ ಒಂದ್ಸತಿ ಈ ಮೊಸರನ್ನ, ಓಕೆನಾ? ಸೊ ಈಗ ನಾನಿಲ್ಲಿ ಕುಕ್ಕರಲ್ಲಿ ಏನು ಅನ್ನ ಮಾಡಿದ್ನಲ್ಲ, ನಾನು ಸ್ವಲ್ಪ ಕಡಿಮೆನೇ ಮಾಡಿದ್ದು, ನೈಟ್ಗೆ ಅಲ್ಪ ತೊಗೋತಾ ಇರೋದು ನಾವು. ಅದಕ್ಕೋಸ್ಕರ ಮೊಸರನ್ನ ತಿಂದರೆ ರಾತ್ರಿ ಮಲಗಬೇಕಾದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೇ ಆದಷ್ಟು ರಾತ್ರಿ ಮಲ್ಗೋಕ್ಕೆ ಮುಂಚೆ ಮಜ್ಜಿಗೆ ಅಥವಾ ಮೊಸರನ್ನ ತಿಂದರೆ ಒಳ್ಳೆಯದು. ಸೊ ನಾನು ಫಸ್ಟಿಗೆ ಇಲ್ಲಿ ಮಜ್ಜಿಗೆ ಆಗಲೇ ಕಡಿದಿಟ್ಕೊಂಡಲ್ಲ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಆ್ಯಂಡ್ ಕುಕ್ಕರಲ್ಲಿರುವಂತಹ ರೈಸು ಕಂಪ್ಲೀಟ್ಲಿ ತಣ್ಣಗಾಗಬೇಕು. ಬಿಸಿಯನ್ನು ಇದ್ದಾಗ ಮೊಸರು ಹಾಕಕ್ಕೆ ಹೋಗಲೇಬೇಡಿ. ಸೊ ಈಗ ಈ ರೀತಿ ನೀಟಾಗಿ ಮೊಸರು ಮತ್ತು ಅನ್ನ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಒಗ್ಗರಣೆಗೆ ಆಲ್ರೆಡಿ ಹಾಕಿಟ್ಟಿದ್ದೀನಿ, ಬಿಕಾಸ್ ಬಿಸಿ ಬಿಸಿ ಒಗ್ಗರಣೆನೂ ಹಾಕಬಾರ್ದು. ಒಗ್ಗರಣೆ ಸ್ವಲ್ಪ ಸಿದೋಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನೀವು ಸಿದ್ಸಕ್ಕೆ ಹೋಗ್ಬಿಟ್ರಿ, ನಾರ್ಮಲಾಗಿ ಚೆನ್ನಾಗಿ ಅಲ್ಲೇ ನಿಂತಿದ್ದು ಮಾಡ್ಕೊಳ್ಳಿ, ಓಕೆನಾ? ಸೊ ಮೊಸರನ್ನಕ್ಕೆ ಆ್ಯಸ್ ಯೂಶ್ವಲ್ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಒಗ್ಗರಣೆಗೆ ಹಾಕಿ ಸೈಡ್ಗೆ ಇಟ್ಕೊಳ್ಳಿ. ಒಗ್ಗರಣೆ ಕಂಪ್ಲೀಟ್ಲಿ ತಣ್ಣಗಾದಮೇಲೆ ಅನ್ನಕ್ಕೆ ಈ ರೀತಿ ಮೊಸರನ್ನ ಹಾಕಿ ಕಲಸಿಟ್ಕೋಬೇಕು. ಅದಾದಮೇಲೆ ಒಗ್ಗರಣೆನ ಹಾಕಿ ಕಲಸಿದ್ರೆ ನಮ್ಮ ಮೊಸರನ್ನ ರೆಡಿ ಆಗುತ್ತೆ. ಸೊ ಒಗ್ಗರಣೆ ಹಾಕೋ ಟೈಮಲ್ಲಿ ನಿಮ್ಮ ಹತ್ರ ದಾಳಂಬಿ ಇದೆ ಅಥವಾ ಗ್ರೇಪ್ಸ್ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಹಾಕ್ಕೋಬೋದು. ಆಮೇಲೆ ಒಗ್ಗರಣೆಗೆ ನೀವು ಗೋಡಂಬಿನೂ ಸಹ ಹಾಕ್ಕೋಬೋದು. ನಾನು ಆಗಲೇ ಹೇಳ್ದಾಗೇ ಸಿಂಪಲ್ಲಾಗಿ ಏನೂ ತಿನ್ನೋಕ್ಕೆ ಇಷ್ಟ ಇಲ್ಲ, ಏನೋ ಒಂದು ತಿನ್ನಬೇಕಲ್ಲ ಅನ್ನೋ ಥರ ಇದ್ದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ತುಂಬ ಜಾಸ್ತಿ ಕೆಲಸನೂ ಇರೋದಿಲ್ಲ, ಆರಾಮ್ಸೆ ಮೊಸರನ್ನ ಮಾಡ್ಕೋಬೋದು. ಸೊ ಮಜ್ಜಿಗೆ ಮಾಡಿ, ಮಜ್ಜಿಗೆಯನ್ನು ಪ್ರತಿ ಸತಿ ಮಜ್ಜಿಗೆಯನ್ನು ಯಾಕೆ ನಾನು ಮಜ್ಜಿಗೆಯನ್ನು ಮಾಡಲಿಲ್ಲ ಅಂತಂದರೆ, ಹೋದ ವಾರ ಮಜ್ಜಿಗೆಯನ್ನು ತಿಂದು ನಿಜ ನನ್ನ ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ಮಜ್ಜಿಗೆನ ಬೇಡ, ಮೊಸರನ್ನ ಮಾಡ್ತೀನಿ ಅಂತ ಹೇಳಿ ಮೊಸರನ್ನ ಮಾಡಿದ್ದೀನಿ. ಹೇಗನ್ನಿಸ್ತು ರೆಸಿಪಿ? ಎಂಥ ಅಡುಗೆ ಗೊತ್ತಿಲ್ಲದೆ ಇರೋರು ಈ ರೆಸಿಪಿನ ಈಸಿಯಾಗಿ ಟ್ರೈ ಮಾಡ್ಬೋದು. ಏನಂತೀರಾ? ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಹಾಕಮ್ಮ. ಪಾಪ ಕೆಲಸದಿಂದ ಬಂದರು, ನಾನು ಮೊಸರನ್ನ ಮಾಡಿದ್ದೆ, ಊಟ ಮಾಡಿದ್ರು. ಹೆಂಡ್ತಿಗೋಸ್ಕರ ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಅದನ್ನೇ ಫ್ರೂಟ್ಸ್ ಅಂತೀವಿ. ಏನ್ರಿ ಇದು? ಮ್ಯಾಂಗೋ ನೋಡ, ಜಜ್ಜಿನಕಾಯಿ. ಅದಕ್ಕೆ ಪಾಪ ನಮ್ಮ ಯಜಮಾನ್ರು ನನಗೋಸ್ಕರ ಫ್ರೂಟ್ಸ್ ಕಟ್ ಮಾಡಿಕೊಡ್ತಾ ಇದ್ದಾರೆ. ನಿನ್ನ ಫೀಲಿಂಗ್? ಫ್ರೂಟ್ಸ್ ಕಟ್ ಮಾಡ್ತಾ ಇದೆಯಲ್ಲ ಹೆಂಡತಿಗೆ, ಪಾಪ. ಹೆಂಗಿತ್ರಿ 15 days? ಅತ್ಲ ಸಿಪ್ಪಿದೆ, ಚೆನ್ನಾಗಿತ್ತಾ? ಕುಯ್ ಅದನ್ನು ಒಂದು ನಿನಗೆ, ಒಂದು ನನಗೆ. ಎಷ್ಟು ಚೆನ್ನಾಗಿದೆ ನೋಡಿ.